ವಿದ್ಯಾರ್ಥಿಗಳು ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಕಾರ್ಯಕ್ರಮವನ್ನು ಸ್ವಾಗತಿಸಬೇಕು. ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು एकदन्ताय वक्रतुण्डाय गौरीतनयाय धीमहि गजेशानाय श्रीगणेशाय धीमहि गानचतुराय गानप्राणाय गानान्तरात्मने नमनाय गानोत्सुकमनसि गुरु ಅಂದ್ರೆ ಇಟ್ ಇಸ್ ಅಟ್ರಾಕ್ಟಿಂಗ್ ಯೂಸ್ ಅಂತ ಹೇಳ್ಬಿಟ್ಟು ಸೊ ಮಾದಕ ದ್ರವ್ಯ ಮುಕ್ತ ಮಾಡಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಈಗೇನು ನಾವು ಪೋಸ್ಟರ್ ಬಿಡುಗಡೆ ಮಾಡಿದ್ದೀವಿ ರೈಸ್ ಅಂತ ಹೇಳ್ಬಿಟ್ಟು, ಅದ್ರ ಮೂಲಕ ನಾವು ನಮ್ಮ ಎಲ್ಲ ಮಕ್ಕಳಿಗೆ ಹಾಗೂ ನಾಗರಿಕರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದನ್ನ ಕಂಡು ಬಂದಲ್ಲಿ ನಮಗೆ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು. ಈಗ ಕಾಲೇಜ್ ಲೈಫಲ್ಲಿ ಏನಾಗುತ್ತೆ ಅಂದ್ರೆ ಯುವಕರಿಗೇನೆ ಯಾಕೆ ನಾವು ಇದು ಕಾಲೇಜಲ್ಲೇ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಯುವಕರಿಗೆ ಇದ್ರ ಬಗ್ಗೆ ಜಾಸ್ತಿ ಏನಂತ ಹೇಳಿದ್ರೆ ಕೆಲವರು ಖುಷಿಗೋಸ್ಕರ ಇದನ್ನ ಅಡಿಕ್ಟ್ ಮಾಡ್ಕೊಳ್ತಾರೆ, ಕೆಲವರು ಏನಂತ ಹೇಳಿದ್ರೆ ಕ್ಯೂರಿಯಾಸಿಟಿಗೋಸ್ಕರ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಬರ್ತಾ ಏನಾಗುತ್ತೆ, ದೇ ಕಾಂಟ್ ಕಮ್ ಔಟ್ ಆಫ್ ದಟ್. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಮೆಮೊರಿ ಪವರ್ ಲಾಸ್ ಆಗುತ್ತೆ. ಆಮೇಲೆ ಒಂದು ಏನಂತಾರೆ, ನಮ್ಮ ಸ್ಟೂಡೆಂಟ್ಸ್ ಫಸ್ಟ್ ಬೇಕಾಗಿದೆ ಕಾನ್ಫಿಡೆನ್ಸ್, ಆ ಕಾನ್ಫಿಡೆನ್ಸ್ ಕೂಡ ಇರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾನು ಏನ್ ಹೇಳ್ತೀನಿ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ, ನೀವು ಬರೀ ಈ ದೇಶದ ಒಂದು ಇದಲ್ಲ, ಈ ರಾಜ್ಯದಲ್ಲ, ಒಂದು ಸಮಾಜವನ್ನು ರೂಪಿಸಲು ಎಲ್ಲ ನಿಮ್ ಕೈಯೆಲ್ಲ ಇದೆ. ಸೊ ನೀವು ಇಂಥ ಒಂದು ಚಟಗಳಿಗೆಲ್ಲ ಅಡಿಕ್ಟ್ ಆದ್ರಿ ಅಂತ ಹೇಳಿದ್ರೆ ಮುಂದೆ ನೀವು ಏನು ಸಾಧನೆ ಮಾಡಕ್ ಆಗೋದಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮಗೆ ಎಷ್ಟು ಒಂದು ಏನಂತಾರೆ ಡ್ರೀಮ್ಸ್ ಅಂದ್ರೆ ನಿಮ್ಮ ಬಗ್ಗೆ ಎಷ್ಟು ಒಂದು ಕನಸನ್ನು ಹೊತ್ಕೊಂಡಿರ್ತಾರೆ, ನೀವು ಜೀವನದ ಬಗ್ಗೆ ಎಷ್ಟೋ ಒಂದು ಕನಸನ್ನು ಹೊತ್ಕೊಂಡಿರ್ತೀರಾ. ನೀವು ಮಾಡಬೇಕು ಅಂತ ಮಾಡೋದಿಲ್ಲ, ಬಿಕಾಸ್ ಆಫ್ ಯುವರ್ ಕ್ಯೂರಿಯಾಸಿಟಿಗೂ ಮಾಡ್ಕೊಳ್ತೀರಾ. ಸೊ ಇಂಥದ್ದೆಲ್ಲ ಮಾಡಬೇಡಿ ಅಂತ ಹೇಳ್ತೀನಿ. ಈ ನಿಟ್ಟಿನಲ್ಲಿ ನಮ್ಮ ಚಾಮರಾಜನಗರ ಪೊಲೀಸ್ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮ ಕೈಗೊಂಡಿದ್ದಾರೆ. ಅಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಯುವಕರು ಈ ರೀತಿ ವ್ಯಸನಿಗಳ ಅಂದ್ರೆ ಡ್ರಗ್ಸ್, ನಾರ್ಕೋಟಿಕ್ಸ್ ಇಂಥದಕ್ಕೆಲ್ಲ ಒಳಗಾಗಬಾರ್ದು ಅಂತ ಹೇಳಿ ನಾವು ಪ್ರತಿ ಮಂತ್ ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ. ಮೀಟಿಂಗ್ ಅಲ್ಲಿ ನಾವು ಫಸ್ಟ್ ಕಾನ್ಸಂಟ್ರೇಟ್ ಮಾಡೋದೇ ಕಾಲೇಜ್ ಅಂಡ್ ಎಲ್ಲೆಲ್ಲಿ ಯುವಕರು ಇರ್ತಾರೆ ಅಂತ ಕಡೆ, ಯುವತಿಯರು ಇರ್ತಾರೆ ಅಂತ ಕಡೆ ನಾವು ಜಾಸ್ತಿ ಗಮನ ಕೊಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು. ಈಗ ಅದು ತಗೊಳ್ಳೋದ್ರಿಂದ ನಿಮಗೆ ಈ ಮೂಮೆಂಟ್ ಅಲ್ಲಿ ಖುಷಿ ಆಗ್ಬೋದು, ಅದಾದ್ಮೇಲೆ ಕಾನ್ಸಿಕ್ವೆನ್ಸಸ್ ಇದೆ ಅಲ್ಲ, ಅದರಿಂದ ನೀವು ಹೊರಗಡೆ ಬರಕ್ಕೆ ಆಗೋದಿಲ್ಲ ಅನ್ನೋದನ್ನ ನನಗೆ ಹೇಳಕ್ ಬಯಸ್ತಾ, ನೀವ್ಯಾರು ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಡಿಸ್ಟ್ರಿಕ್ಟ್ ಪೊಲೀಸ್ ಅವ್ರ ವತಿಯಿಂದ ರಾಜ್ಯ ಸರ್ಕಾರದಿಂದ ಏನು ಇದು ನಿಮ್ಗೆ ರೈಸ್ ಅಂತ ಹೇಳ್ಬಿಟ್ಟು ಒಂದು ಡ್ರಗ್ಸ್ ನಿರ್ಮೂಲನೆ ಮಾಡೋದಕ್ಕೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ರೈಸ್ ಅಂತ ಹೇಳಿದ್ರೆ ರೆಫ್ಯೂಸ್, ಆರ್ ಅಂತ ಹೇಳಿದ್ರೆ ರೆಫ್ಯೂಸ್, ಐ ಅಂತ ಹೇಳಿದ್ರೆ ಇನ್ಫಾರ್ಮ್ ಆ್ಯಂಡ್ ಎಸ್ ಅಂತ ಹೇಳಿದ್ರೆ ಸಪೋರ್ಟ್ ಆ್ಯಂಡ್ ಇ ಈಸ್ ಎಂಪವರ್. ಸೊ ನಮ್ಮ ಎಲ್ಲ ಯೂತ್ಸ್ಗಳಿಗೆ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಇದನ್ನೆಲ್ಲ ಮಾಡಬೇಡಿ ಬ್ರೋ ಅಂತ ಹೇಳಿಬಿಟ್ಟು ಈ ರೀತಿ ಒಂದು ಪೋಸ್ಟರ್ಸನ್ನು ಎಲ್ಲ ಕಡೆ ಎಲ್ಲ ಶಾಲಾ ಕಾಲೇಜು ಮತ್ತು ಇದರಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಸೊ ಇದನ್ನು ಎಲ್ಲ ಸ್ಟೂಡೆಂಟ್ಸ್ಗಳನ್ನು ಏನಂತ ಹೇಳಿದ್ರೆ ಫಾಲೋ ಮಾಡಿ ಅಂತ ಹೇಳ್ತೀನಿ. ತಾವಿಗೆಲ್ಲರೂ ಡ್ರಗ್ಸ್ ಎಲ್ಲರೂ ಕಂಡು ಬಂದರೆ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಡಿ. ನಮ್ಮ ಜಿಲ್ಲಾ ಪೊಲೀಸ್ ಇದ್ರ ವತಿಯಿಂದ ಇದ್ರ ಬಗ್ಗೆ ಸಾಕಷ್ಟು ಕ್ರಮ ತಗೊಳ್ತಾ ಇದ್ದಾರೆ. ಇದು ಹೀಗೆ ನಮ್ಮ ಜಿಲ್ಲಾಡಳಿತದಿಂದ ಅವರಿಗೆ ಸಪೋರ್ಟ್ ಇರುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು. ನಮ್ಮ ಪೊಲೀಸರ ಜೊತೆ ಮಾತಾಡ್ತೀನಿ. ನಮ್ಮ ರಾಜ್ಯ ಸರ್ಕಾರದ ಯೋಜನೆ ಕರ್ನಾಟಕ ರಾಜ್ಯವನ್ನು ಮಾದಕ ವಸ್ತು ಮುಕ್ತ ಕರ್ನಾಟಕ ರಾಜ್ಯ ಮಾಡಬೇಕು ಅಂತ ಯೋಜನೆ ಇದೆ. ಆ ಯೋಜನೆಯ ಭಾಗವಾಗಿ ಎಲ್ಲ ಕಡೆ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ನಾವು ಮತ್ತು ಜಿಲ್ಲಾಡಳಿತದಿಂದ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಮತ್ತು ಸಾರ್ವಜನಿಕರಲ್ಲಿ ಈ ಡ್ರಗ್ಸ್ ಬಗ್ಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮನ ಕೂಡ ಕೊಡ್ತಾಯಿದ್ದೀವಿ. ಇವಾಗ ಡ್ರಗ್ಸನ್ನು ಅದು ಅಫೆನ್ಸ್ ಯಾರು ಮಾಡ್ತಾರೆ ಅದು ಕಾನೂನು ಕ್ರಮ ಕೈಗೊಳ್ಳೋದು ಒಂದು ಭಾಗ ಆದರೆ, ಮತ್ತು ಇದನ್ನು ಉಪಯೋಗಿಸಬಾರ್ದು, ಇದರಿಂದ ದುಷ್ಪರಿಣಾಮ ಇದೆ ಅಂತ ಹೇಳಿ ಮಾಡಲಿಕ್ಕೆ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಯೋಜನೆಯ ಅಂಗವಾಗಿ ಈಗ ರೈಸ್ ಮತ್ತು ಬೇಡ ಬ್ರೋ ಅಂತ ಎರಡು ಪರಿಕಲ್ಪನೆಯಲ್ಲಿ ಈ ಸದ್ಯಕ್ಕೆ ನಾವು ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ರೈಸ್ ಅಂತ ಆಗಲೇ ನಮ್ಮ
ಟಿ ಸಿ ಮೇಡಮ್ ಅವರು ಹೇಳಿದ್ದಾರೆ. ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್, ಎಂಪವರ್ ಅಂತೇಳಿ. ಮತ್ತು ಬೇಡ ಬ್ರೋ ಅಂದರೆ ಯಾವುದಕ್ಕೆ ಬೇಡ? ಡ್ರಗ್ಸ್ಗೆ ಯಾವುದೇ ರೀತಿ ಬೇಡ ಬ್ರೋ ಅಂತ ಹೇಳಿದ್ರೆ ಬ್ರದರ್ ಅಂತ ಹೇಳಿ. ಏನು ಈಗ ಟ್ರೆಂಡಲ್ಲಿರುವಂಥ ಯುವ ಜನತೆ ಏನು ಮಾತಾಡ್ತಾ ಇದ್ದಾರೆ ಬ್ರೋ ಅಂತೇಳಿ, ಅವ್ರಿಗೆ ನೇರವಾಗಿ ಇದು ಅವ್ರಿಗೆ ಟಚ್ ಆಗಬೇಕು, ಯುವ ಜನತೆಗೆ ನೇರವಾಗಿ ತಲುಪಬೇಕು ಅನ್ನೋ ವಿಷಯ ಇಟ್ಕೊಂಡು ಈ ಬೇಡ ಬ್ರೋ ಅಂತ ಒಂದು ಪದ ಉಪಯೋಗಿಸಿ ಜನಗಳಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಡ್ರಗ್ಸ್ಗೆ ಈ ವರ್ಷನೇ ಒಂದು 71 ಪ್ರಕರಣಗಳನ್ನು ನಾವು ಮಾಡಿದ್ದೀವಿ. ಮತ್ತು ಯಾರು ಹೆಚ್ಚು ಮಾರಾಟ ಮಾಡ್ತಾ ಇದ್ದಾರೆ, ಉಪಯೋಗಿಸ್ತಾ ಇದ್ದಾರೆ, ಮತ್ತು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಇದನ್ನ ಬೆಳೀತಾ ಇದ್ದಾರೆ, ಎಲ್ಲವೂ ಅಫೆನ್ಸು. 71 ಪ್ರಕರಣಗಳನ್ನು ನಾವು ಮಾಡಿದ್ದೀವಿ. ಮತ್ತು ಕೆಲವ್ರನ್ನ ಇದೇ ವಿಚಾರವಾಗಿ ಮತ್ತೆ ಪದೇ ಮಾಡುವಂಥ ಅಪರಾಧಿಗಳನ್ನು ನಾವು ಪತ್ತೆ ಮಾಡಿ ಅವ್ರನ್ನ ಗಡೀಪಾರು ಮಾಡುವಂಥ ಪ್ರಸ್ತಾವನೆಯನ್ನು ಕೂಡ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಸಾರ್ವಜನಿಕರಲ್ಲಿ ಮತ್ತು ಎಲ್ಲ ವಿದ್ಯಾರ್ಥಿಗಳಲ್ಲಿ ನಮ್ಮ ಜಿಲ್ಲಾಡಳಿತದಿಂದ ಒಂದು ಪೊಲೀಸ್ ಇಲಾಖೆಯಿಂದ ಒಂದು ವಿನಂತಿ ಏನಂದರೆ, ಈ ಡ್ರಗ್ಸ್ ಮಾದಕ ವಸ್ತುಗಳನ್ನು, ನಾರ್ಕೋಟಿಕ್ ಡ್ರಗ್ಸನ್ನು ಯಾರು ಉಪಯೋಗಿಸ್ತಾರೆ, ಮಾರಾಟ ಮಾಡ್ತಾರೆ, ಬೆಳೀತಾರೆ, ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಇದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ನಮಗೆ ನೇರವಾಗಿ ಕೊಡಬೇಕು. ತಾವು ಕನ್ಸ್ಯೂಮ್ಷನ್ ಏನಿದೆ, ಯಾರು ಕನ್ಸ್ಯೂಮ್ ಮಾಡ್ತಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ರೆಫ್ಯೂಸ್ ಮಾಡಬೇಕು, ನಾನು ಇದು ಮಾಡಲ್ಲ ಅಂತ ಹೇಳಿ. ಮತ್ತು ಯಾರು ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಮತ್ತು ಎಂಪವರ್ ಮಾಡಬೇಕು ಅಂತ ಹೇಳಿ. ಮತ್ತು ಮುಖ್ಯವಾಗಿ ಯುವ ಜನತೆಗೋಸ್ಕರನೇ ಬೇಡ ಬ್ರೋ ಅಂತ ಒಂದು ಏನು ಈ ಕಾನ್ಸೆಪ್ಟ್ ಇದೆ, ಅದನ್ನು ಹೆಚ್ಚು ಜನಕ್ಕೆ ತಲುಪಿಸಬೇಕು. ಏನು ನಮ್ಮ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಇದು ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು ಅಂತ ಇದೆ. ಅದಕ್ಕೆ ತಾವೆಲ್ಲ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಮಾಹಿತಿ ಕೊಡಬೇಕು ಅಂದರೆ ನಮ್ಮದು ಹೆಲ್ಪ್ಲೈನ್ ಇದೆ 1908, ಇಲ್ಲಿಗೆ ಮಾಹಿತಿ ಕೊಡ್ಬೋದು. ಡ್ರಗ್ಸ್ ಫ್ರೀ ಕರ್ನಾಟಕ ಅಂತ ಹೇಳಿ ನೀವು ಪ್ಲೇಸ್ಟೋರ್ಗೆ ಹೋದರೆ ಒಂದು ಅಪ್ಲಿಕೇಶನ್ ಇದೆ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ತಾವು ಮಾಹಿತಿ ಕೊಡ್ಬೋದು. ತಮ್ಮ ಹೆಸರನ್ನು ಗೌಪ್ಯವಾಗಿಡಲಾಗುತ್ತೆ. ನಿಮ್ಮ ಯಾವುದೇ ವಿವರಗಳನ್ನು ನಾವು ಬಹಿರಂಗಪಡಿಸೋದಿಲ್ಲ, ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಕೈಗೊಳ್ತೀವಿ ಅಂತ ಸಾರ್ವಜನಿಕರ ಮನವಿ ಇದೆ.